ರಾಮಚಂದ್ರನ ಮಡದಿ ಆ ಸೀತೆ ಎಂದರೆ ಕನಸು ಭಾವದ ಭ್ರಮೆಯೋ ಇದು ಕನಸೇ ಕಲ್ಪನೆಯನು ಪ್ರಮಾದಿಕ್ಯದ ವಿನಾಶವು ಇದ ಕುಲದ ವೃಕ್ಷದೊಳು ಮೂಡಿದ ಕಹಿ ಬಲವೋ ವಿಧಿಯ ಮನದ ಹಂಚಿಕೆಗೆರಿವಳಾರಣವಿನುತ ವಿಭ್ರಮೆಯೂ ಉಳಗಿದನು ಎದುರಿಪವಾಸ್ತವವನ್ನು ನುಡಿಸಿದನು ಎನ್ನ ಕಾವ್ಯ ನಾಯಕಿ ನಿನಗೆ ಈ ತೆರನ ಬಿದಿಲ ಏತಗಿದನು ಏತಗಿದನು ಧರ್ಮಜ್ಞನ ರಘುನಾಥ ಬೆದಗರಿಯ ಕಾಜಿ ಮಾತಿ ಜಾನಕಿ ನಿನ್ನ ಕಾವ್ಯ ನಾಯಕಿ ಅಥವಾ ಮನಸ್ಸಿನ ಭ್ರಮೆ ಇಲ್ಲ. ಕಾವ್ಯ ರಚನೆಯ ಗುಂಗಿನಲ್ಲಿಯೇ ಭಾವನಾಲಹರಿಯಲ್ಲಿ ಸಂಚರಿಸುತ್ತಿದ್ದಂತಹ ಈ ಕವಿ ಮನಸ್ಸಿನ ಭ್ರಾಮಕ ಸ್ಥಿತಿ ಅಲ್ಲ. ಮನುಷ್ಯನ ಸಾಮಾನ್ಯ ಕಲ್ಪನೆಗಳಿಗಿಂತಲೂ ವಿಶೇಷವಾದ ವಿಪರೀತವಾದಂತಹ ವಿಧಿಯ ಅಟ್ಟಹಾಸವೇ. ಸದಾಕಾಲದಲ್ಲಿಯೂ ಅಮೃತ ತುಲ್ಯವಾದಂತಹ ಫಲಗಳನ್ನು ಕೊಡುತ್ತಿದ್ದಂತಹ ಮನುವಂಶದಲ್ಲಿ ಕಹಿಫಲ ಬರುವುದಕ್ಕೆ ಸಾಧ್ಯವೇ? ಯೋಚಿಸಿದಷ್ಟು ಗೋಚರಾಗುತ್ತಾರೆ. ನೀನು ಜಾನಕಿ ಸೀತಾದೇವಿ ಅಂದರೆ ನಿನ್ನನ್ನು ಲೋಕಮಾತೆ ಲೋಕನಾಯಕಿ ಎಂದು ಲೋಕವು ಗುರುತಿಸಿದೆಯೋ? ನೀನು ಹಾಗೆಯೇ ಆಗಿ. ಆದರೆ ನಿನ್ನಲ್ಲಿ ನನಗೊಂದು ವಿಶೇಷವಾದಂತಹ ಪಿತೃವಾತ್ಸಲ್ಯ. ಕಾರಣ ಏನು? ಶ್ರೀಮದ್ ರಾಮಾಯಣವೆನ್ನತಕ್ಕಂತಹ ಕಾವ್ಯವೊಂದನ್ನು ನಾನು ರಚಿಸಿದ್ದೇನೆ. ಅದರ ನಾಯಕಿ ನೀನಮ್ಮ. ಆದ್ದರಿಂದ ಅಂತಹ ಪಿತೃಭಕ್ತಿ ಪಿತೃವಾತ್ಸಲ್ಯ ನಿನ್ನಲ್ಲಿ ಮೂಡಿತು ಎಂದಾದರೆ ಅದು ಅಸಹಜವೂ ಅಲ್ಲ, ಅಪರಾಧವೂ ಅಲ್ಲ. ಹಾಗಾಗಿ ಮತ್ತೆ ಮತ್ತೆ ನಿನ್ನನ್ನು ನಿಲ್ಲಿಸುತ್ತಿದ್ದೇನೆ. ಏನಿದು ಈ ರೀತಿ? ಯಾಕೆ ಹೀಗಾಯಿತು ಎನ್ನುವುದೇ ನನ್ನ ಮನಸ್ಸಿಗೆ ತೋಚದಾಗಿದೆ. ಯೋಚಿಸಿ ನೋಡಿದರೆ ಸಕಲ ಗುಣಗಳ ಸಾಕಾರ ಸ್ವರೂಪವೆನಿಸಿದಂತಹ ರಾಮಚಂದ್ರಮ ಧರ್ಮಪತ್ನಿಯಾದಂತಹ ನಿನ್ನ ವಿಚಾರದಲ್ಲಿ ಇಷ್ಟು ನಿರ್ದಯಿಯಾಗಿ ವರ್ತಿಸುತ್ತದೆ ಅಲ್ಲ. ನಾನು ಬೈದಂತಹ ಕಾವ್ಯದಲ್ಲಿ ಮಾಡಿಕೊಂಡಂತಹ ಪಾತ್ರ ಕಲ್ಪನೆ ತಪ್ಪಾಗಿದ್ದಿರಬೇಕು. ಇಲ್ಲ ಅದನ್ನು ಚಿತ್ರಿಸಿದ ರೀತಿ ಸರಿಯಿಲ್ಲದಿರಲೂಬಹುದು. ಅಥವಾ ಶ್ರೀರಾಮ ದರ್ಶನವೇ ನನಗೆ ಸರಿಯಾಗಿ ಆಗಿದ್ದೇ ಇಲ್ಲ. ಕಣ್ಣೆದುರಿನಲ್ಲಿ ಇಂತಹ ಕಠೋರ ವಾಸ್ತವವನ್ನು ಕಾಣುವಾಗ ಯಾಕೆ ಹೀಗಾಯಿತು, ರಾಮ ಯಾಕೆ ಹೀಗೆ ಮಾಡಿದ್ದಾನೆ,
ಸೀತೆಯೂ ಗಣೋ ರಮಣ ನೀತಿ ತಪ್ಪಿರುವುದಿಲ್ಲ ಏತಕ್ಕಿಂತವನ ಶಕ್ತಿ ಹೋಗೋ ಖ್ಯಾತಲಿಂಗ ಪವಾದ ಭೀತಿಯನುರಲಿ ಸತಿಯ ದೇಕರನು ಗಣನೆಯುವುದೇನು ಸೀತೆಯೆಂದಳು ರಮಣ ನಿಧಿ ತಪ್ಪಿರುವುದಿಲ್ಲ ನನ್ನವರನ್ನು ನಿಂದಿಸದಿರಿ ರಮಣ ನೀತಿ ತಪ್ಪುದಿಲ್ಲ ತಂದೆ. ಹೀಗಿರುವಾಗ ನನ್ನ ಪ್ರಭುಗಳ ಕುರಿತು ನಿಂದನೆಯ ಮಾತುಗಳನ್ನೇ ಆಡುತ್ತಾ ಮುಂದುವರಿಯುತ್ತಾ ಇದ್ದೀರಾ. ಖ್ಯಾತರಿಗೆ ತಾನೇ ಅಪವಾದವೆನ್ನುವುದು ಬಾಧಿಸುವುದು. ನನ್ನ ಪ್ರಭುಗಳು ರಾಜಾರಾಮನಾಗಬೇಕೆನ್ನುವ ಹಾಗೆ ಬಯಸಿದ್ದಾರೆ ಹೊರತು ಸೀತಾರಾಮನಾಗಿರುವುದಕ್ಕಲ್ಲ. ಹೀಗಿರುವಾಗ ಅವರು ಮಾಡಿದ್ದರಲ್ಲೇನುಂಟು ಅಪರಾಧ? ಯಾವ ಜನ್ಮದಲ್ಲಿ ಯಾವ ಗಂಡ ಹೆಂಡತಿಯರನ್ನು ಬೇರೆ ಮಾಡಿದ್ದೇನೋ ಏನೋ ನಾನರಿಗೆ. ಆ ಪಾಪದ ಫಲವನ್ನು ನಾನೀಗ ಅನುಭವಿಸುತ್ತಿದ್ದೇನೆ. ಯಾವ ಸತಿಯೂ ಸಹ ತನ್ನ ಪತಿನಿಂದೆಯನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪತಿವ್ರತ ರತ್ನವಾದ ನಿನಗೆ ಸಾಧ್ಯವಾಗಿದೆ. ಅಮ್ಮ, ನನ್ನನ್ನು ಕ್ಷಮಿಸು. ನನ್ನ ಪಾತ್ರದ ಮೇಲನ ಆಪ್ಯಾಯಮಾನತೆಯಿಂದ ಒಂದೆರಡು ಬೀಳುನುಲಿಗಳನ್ನಾಡಿದ್ದೇನೆ. ಕ್ಷಮಿಸು ತಾಯಿ. ಹಾಗೆಂದುಕೊಂಡು ನಿನ್ನ ವಿಚಾರವನ್ನು ತಿಳಿದು ಇಂತೆ ನಾನು ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿ ಉಂಟಮ್ಮ. ಸರಿಯಾಗಿ ನಿನ್ನನ್ನು ನೋಡಿದರೆ ಶ್ರೀರಾಮಚಂದ್ರಮನ ಕರುಳ ಕುಡಿಗಳು ನಿನ್ನಲ್ಲಿ ಮೊಳೆಯುತ್ತಾ ಹಸಿರಲ್ಲಿರುವಂತಹ ಶಿಶುಗಳನ್ನು ಮಾಸ ಪೂರ್ತಿಯಾಗಿ ಹೆತ್ತು ಮರಳಿ ಮನುವಂಶಕ್ಕೆ ಕೊಡಬೇಕಾದಂತಹ ಹೊಣೆಗಾರಿಕೆಯೂ ನಿನಗೆ. ರಾಜಋಷಿ ಜನಕನಂದನೆ ತನ್ನ ಕರ್ತವ್ಯದಲ್ಲಿ ಹಿಂದುಳಿಯಲಾರು ಆಗ ಕೂಡದು. ಆದ್ದರಿಂದ ನಿನಗೆ ಈ ಕಾಲದಲ್ಲಿ ಆಶ್ರಯ ಬೇಕು, ರಕ್ಷಣೆ ಬೇಕು. ನೀನು ಯೋಚಿಸಬೇಕು. ಯಾರೋ ಒಬ್ಬ ಕರೆಯುತ್ತಿದ್ದಾನೆ ಎನ್ನುವಂತಹ ಆ ಭಾವನೆಯೂ ಬೇಕು. ನಾನು ನಿನ್ನ ಸಂಬಂಧಿಯಲ್ಲ. ಯೋಚಿಸಿ ನೋಡು. ನೀನು ಭೂಜಾತಿ, ನಾನು ವಾಲ್ಮೀಕದಿಂದಲೇ ಮೂಡಿ ಬಂದವನು, ಮಣ್ಣಿನ ಮಗ. ನನಗೂ ನಿನಗೂ ಸಹೋದರ್ಯವೇ ಏರ್ಪಟ್ಟು. ಆದ್ದರಿಂದ ನೀನು ನನ್ನ ಜೊತೆ ಬಾ. ನಮ್ಮ ಆಶ್ರಮದಲ್ಲಿ ನಿನ್ನ ಸಂರಕ್ಷಣೆಯನ್ನು ಲಾಲನೆ ಪಾಲನೆಯನ್ನು ನಾನು ಮಾಡುತ್ತೇನೆ. ನಿನಗೆ ಗುರುವಾಗಿ, ತಂದೆಯಾಗಿ, ಶಿಷ್ಯನಾಗಿ, ಹೆಚ್ಚೇನು ಲೋಕಮಾತೆಯಾದ ನಿನ್ನ ಮಗನಾಗಿ ನಿನ್ನನ್ನು ನಾನು ಸಂರಕ್ಷಿಸುತ್ತೇನೆ. ಬಾ ತಾಯಿ, ಬಾ ತಾಯಿ, ಈಗ ಬಾ, ಈಗ ಬಾ.
ಮಥುರಾ ಪಟ್ಟಣದ ದೊರೆ ಯಾರೆಂದು ಕೇಳಿದ್ದೀರಿ? ಲವಣಾಸುರನೆಂದು ಕೇಳಿಬಲ್ಲೆ. ನೋಡೇ ಸರಿ. ಓಲಗವಿತ್ತ ವಿಚಾರ ಅಡೇ! ರಕ್ಷಣೆ ಮಾಡು ತಂದೆ, ಪರಿಪಾಲಿಸು. ಮಧುದಾನವನ ಮಗನಾಗಿ ಈ ಪ್ರಪಂಚದಲ್ಲಿ ಇಂದು ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಯಿತು ಹೇಗೆ? ನನ್ನ ತಂದೆಯವರು ಈ ಮಥುರಾ ನಗರದ ಅಧಿಕಾರ ನಡೆಸುತ್ತಾ ಇದ್ದವರು. ವರ್ತಮಾನ ಕಾಲದಲ್ಲಿ ಮಗನಾದಂತಹ ನನ್ನನ್ನು ಹತ್ತಿರಕ್ಕೆ ಕರೆದು ಹೇಳಿದಂತಹ ಮಾತು, ಇಲ್ಲಿರುವಂತಹ ಪ್ರಜಾಜನರ ಪಾಲನೆ ನಿನ್ನ ಕೈಯಲ್ಲಿದೆ. ಇವರನ್ನು ಮಕ್ಕಳ ಉಪಾಧಿಯಲ್ಲಿ ಪಾಲಿಸುವುದು ಮಾತ್ರವಲ್ಲ, ನಾನು ಮುಂದೆ ವಾನಪ್ರಸ್ಥವನ್ನು ಸೇರುವುದಕ್ಕಿದ್ದೇನೆ. ಆದ್ರೆ ನಿನಗೆ ಒಂದು ಎಚ್ಚರಿಕೆಯ ಮಾತ್ರ ಹೇಳ್ತಾ ಇದ್ದೇನೆ ಕೇಳು. ಹರದತ್ತವಾದಂತಹ ಶೂಲ ಅದು ನನ್ನ ಕೈಯಲ್ಲಿತ್ತು. ಇನ್ನು ಮುಂದೆ ಅದನ್ನು ನೀನು ಪಡೆಯಬೇಕು. ಪಡೆಯುವುದು ಮಾತ್ರವಲ್ಲ, ಪೂಜಾ ಗೃಹದಲ್ಲಿ ಇರಿಸಿಕೊಂಡು ಸದಾಕಾಲ ಪೂಜೆ ಮಾಡಿಕೊಂಡು ಬಂದಲ್ಲಿ ನಿನಗೆ ಮರಣವೇ ಬರುವುದಕ್ಕೆ ಸಾಧ್ಯ ಇಲ್ಲ ಮಗನೇ ಎಂಬುದಾಗಿ. ಹಾಗೆ ಆ ಶೂಲವನ್ನು ದೇವ ಮಂದಿರದಲ್ಲಿರಿಸಿ ಸದಾಕಾಲ ಪೂಜೆಯನ್ನು ಮಾಡಿಕೊಂಡು ಬಂದು ತನ್ನ ಶಕ್ತಿಯನ್ನು ತಾನು ವರ್ಧಿಸುತ್ತಾ ಇದ್ದೇನೆ. ಹಾಗೆಂದುಕೊಂಡು ಇಂದು ಓಲಗಸ್ತನಾದಾಗ ನನ್ನವರು ನಮಗೆ ಜಯಘೋಷವನ್ನು ಹಾಡುತ್ತಾ ಇದ್ದಾರೆ. ಲವಣಾಸುರನಿಗೆ ಶುಭವಾಗಲಿ, ಜಯವಾಗಲಿ ಎಂಬುದಾಗಿ. ಅವರ ಉದ್ಘಾರಕ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಅದೆಲ್ಲ ಆಲೋಚನೆ ಮಾಡುವುದು, ದಾನವರು ಯಾಕೆ ಈ ಪ್ರಪಂಚದಲ್ಲಿ ಉಳಿಯುವುದಿಲ್ಲ, ಅವರ ಶಕ್ತಿ ಯಾಕೆ ಕಡಿಮೆಯಾಗುತ್ತಾ ಇದೆ? ಕಾರಣ ಒಂದೇ, ನಮಗೆ ಆಗದವರು ಈ ಪ್ರಪಂಚದಲ್ಲಿದ್ದಾರೆ. ಯಾರು ಅಂತ ನಿಮ್ಮಲ್ಲಿ ಹೇಳಿದ್ರೆ ಆಗುವುದಿಲ್ಲ. ನನ್ನನ್ನು ಅನುಸರಿಸಿಕೊಂಡು ಬಂದವರಿದ್ದಾರೆ ಕೆಲವರು. ಹೊರಳಿ ನೋಡುವ.
ವಿನಮ್ರವಾಗಿ ನಿಮ್ಮ ಪದಮನಡಿಗೆ ಹೊಂದಿಸ್ತಾ ಇದ್ದೇನೆ. ನಮ್ಮ ಕರ್ತವ್ಯಕ್ಕೆ ತಕ್ಕ ಹಾಗೆ ನಮಗೆ ಬೇಕಾದಂತಹ ಕೆಲಸವನ್ನೇನೋ ಕಟ್ಟಿದ್ದೀರಿ. ಕೊಟ್ಟ ಮಾತ್ರಕ್ಕೆ ಈಗ ಅನಿರೀಕ್ಷಿತವಾದ ಕರೆ. ಈ ಕರೆ ಯಾಕೆ? ಹೀಗಿರುವಾಗ ನಮ್ಮನ್ನು ಕರೆದ ಕಾರಣವೇನು? ನಮ್ಮಿಂದ ಏನಾಗಬೇಕು ಹೇಳಬಹುದು. ಅನುಕೂಲವೇ ಇವರು ಋಷಿಗಳಿಗೂ ಕಿಡುಕಾಲವೈತೆ. ಬರಬೇಕೆಂಬುದಾಗಿ ಕರೆಗೊಟ್ಟಾಗಲೇ ಓಡೋಡಿ ಬಂದು ಆಸ್ಥಾನವನ್ನು ಸೇರಿದ್ದೀರಿ. ನನ್ನ ಸನ್ಮುಖದಲ್ಲಿ ವೀರ ನುಡಿಗಳನ್ನು ನೋಡಿ ನನ್ನ ಮನಸ್ಸಿಗೆ ಸಂತೋಷಗೊಳಿಸಿದ್ದೀರಿ. ಆದ್ರೆ ನೀವೆಲ್ಲರೂ ಇಂದು ಕೇಳಬೇಕಾದಂತಹ ವಿಷಯ, ಹಿರಿತನದಲ್ಲಿ ನಾವು ದೊಡ್ಡವರು, ದೇವತೆಗಳು ಕಿರಿಯರು ಮೇಲ್ಲೋಕದಲ್ಲಿದ್ದಾರೆ. ಮೂರು ಲೋಕದ ಯೋಗಕ್ಷೇಮವನ್ನು ವಿಚಾರಣೆ ಮಾಡುವಂತಹ ಇಂದ್ರ ಅನ್ನುವಂತಹ ನೆಗಳ್ತಿಗೆ ಮಾತ್ರ ಆದಂತಹ ಅವನು ಮತ್ತೆ ಅವನ ಅನುಚರರು, ಅವರ ಶಕ್ತಿ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಇದೆ. ಇಂದ್ರ ಶಕ್ತಿ ವೃದ್ಧಿಯಾಗುವುದಕ್ಕೆ ಕಾರಣ ಏನು ಅನ್ನುವುದಕ್ಕೆ ಮೂಲ ಎಲ್ಲಿಂದ ಎಂಬುದಾಗಿ ಯೋಚನೆ ಮಾಡಿದ್ರೆ ನಮ್ಮ ಭೂಲೋಕದಲ್ಲಿ ಇರುವಂತಹ ಬ್ರಾಹ್ಮಣರು ಯಾವ ಯಜ್ಞಾದಿಗಳನ್ನು ಮಾಡ್ತಾರೆ. ಅದರ ಹವಿಸ್ಸು ಮೇಲ್ಮುಖವಾಗಿ ನಾಲ್ಕಲೋಕವನ್ನು ಸೇರ್ತದೆ. ಅಲ್ಲಿರುವ ದೇವತೆಗಳೆಲ್ಲ ಅದನ್ನು ಉಂಡು ಶಕ್ತಿ ವೃದ್ಧಿಸುವುದಕ್ಕೆ ಕಾರಣರಾಗ್ತಾರೆ. ನಮ್ಮ ಶಕ್ತಿ ಕ್ಷೀಣಿಸುತ್ತಾ ಇದೆ. ಹಾಗಾಗಿ ಅವರ ಶಕ್ತಿಗೆ ಕಾರಣರಾದಂತಹ ಬ್ರಾಹ್ಮಣರು ಈ ಊರಿನಲ್ಲೇ ಇರಬಾರದು ಅನ್ನುವ ಉದ್ದೇಶವನ್ನು ಇರಿಸಿಕೊಂಡೇ ನಿಮ್ಮನ್ನು ಕರೆಸಿದ್ದೇನೆ. ನಾನು ಇಂತಹ ಕಾರ್ಯ ಕೇಳಿದಾಗ ನನ್ನ ಬೆಂಬಲಕ್ಕೆ ನಿಮ್ಮ ಹಂಬಲ ಹೇಗಿದೆ? ಅವನ ಕಾಲ ತಿರುಗಿ ಮಧುರಾರಮಣೆಯ
ತೃಪ್ತಿಗೊಳಿಸಬೇಕು. ಇದಕ್ಕೆ ನನ್ನ ಸಹಾಯ ಉಂಟು. ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡುವುದಕ್ಕಿಂತ ಮೂಲ ಕೇಂದ್ರ ಎಲ್ಲಿ ಅಂತ ನಾವು ಯೋಚನೆ ಮಾಡಬೇಕು. ತಿಳಿದುಕೊಂಡಿದ್ದೇವೆ. ಯಮುನಾ ನದಿಯ ದಂಡೆಯ ಮೇಲೆ ಚಮನ ಋಷಿಯ ನೇತೃತ್ವದಲ್ಲಿ ಯಾಗ ನಡೆಯುತ್ತಾ ಇದೆ ಎಂಬುದಾಗಿ ನನ್ನ ದೂತರೇ ಒಂದು ತಿಳಿಸಿದ್ದಾರೆ. ಯಾಕೆ ನನಗೆ ಚೌರನ ಮೇಲೆ ಇಷ್ಟು ದ್ವೇಷ? ಈ ಹಿಂದೆ ನಮ್ಮ ವಂಶದಲ್ಲಿ ಹುಟ್ಟಿದಂತಹ ಗುಲಾಮ ದೈತ್ಯ ಅವನ 2 ಅಕ್ಷಿಗಳನ್ನು ಕಳೆದುಕೊಂಡು ಆಡಿಯಾಗಿ ಅಲೆದಾಡುತ್ತಾ ಇರುವಂತಹ ಪ್ರಸಂಗವನ್ನು ನಾವು ಸರಿಯಾಗಿ ತಿಳಿದುಕೊಂಡಿದ್ದೇವೆ. ಅಂತಹ ಚವನ ಒಂದು ದೇವೇಂದ್ರನ ವೈರತ್ವವನ್ನು ವಹಿಸಿ ಅಸುರನ ಪಕ್ಷದಲ್ಲಿ ನಿಂತುಕೊಂಡು ಯಾಗವನ್ನು ಮಾಡ್ತಾ ಇದ್ದ. ಆದ್ರೆ ಈಗ ಹಾಗಲ್ಲ, ನಮ್ಮ ಮೇಲೆ ವೈರತ್ವವನ್ನು ಸಾಧಿಸಿ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಚವನ ಋಷಿ ಯಾಗವನ್ನು ಕೇಳಿ ನಮಗೆ ಬೇಕಾದಂತಹ ಕೆಲಸವನ್ನು ಪೂರೈಸಿ ಬರುವಲ್ಲಿ ಇದೇ ಸಕಾಲ ನಡೆಯುವ ಇದನ್ನು ಯಮುನಾ ತೀರದಿರಿಯುತ್ತ ಇತನಿಗಳು ಬರೋ ಪತಿಯನಾಗಿರುತ್ತಾಗಲೇ ಪುರಮನಿಗೆ ಕವಿಯಾಗದ ಮುಖದಿ. ಸಹೋದರರೇ, ಈ ಯಮುನಾ ತೀರದಲ್ಲಿ ಒಂದು ಆಶ್ರಮಗಳನ್ನು ನಿರ್ಮಿಸಿಕೊಂಡು ಸದಾಕಾಲ ನಾವು ಯಾಗಯಜ್ಞಾದಿ ಸಂಸ್ಕರಣಗಳನ್ನು ಮಾಡುತ್ತಾ ಇದ್ದೇವೆ. ಯಾಕೆ ಮಾಡುತ್ತಾ ಇದ್ದೇವೆ? ನಾವು ಉಂಡರೂ ಆದೀತು, ತಿಂದರೂ ಆದೀತು, ಉಪವಾಸ ಬಿದ್ದರೂ ಆದೀತು, ಈ ನಾಡಿನ ಜನರೆಲ್ಲ ಸುಖವಾಗಿರಬೇಕು. ಯಾಕೆ? ಜನಸೇವೆಯೇ ಜನಾರ್ದನ ಸೇವೆ, ದೇಶ ಸೇವೆಯೇ ಈಶ ಸೇವೆ. ಹಾಗಾದ್ರೆ ನಾವು ಇವರ ಸೇವೆ ಮಾಡಿದ್ರೆ ದೇವರ ಸೇವೆ ಮಾಡಿದ ಹಾಗಾಗುತ್ತದೆ. ನಮ್ಮದು ಸೇವೆ ಸೇವೆ ಸೇವೆ. ಎಷ್ಟೇ ಕಷ್ಟ ಬಂದರೂ ನಮ್ಮ ಸೇವೆ ನಿಲ್ಲುವುದಿಲ್ಲ, ನಾವು ಮಾಡುವುದನ್ನು ಬಿಡುವುದಿಲ್ಲ. ಹಾಗಾಗಿ ಇವತ್ತೊಂದು ಲೋಕ ಕಲ್ಯಾಣಾರ್ಥವಾಗಿ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಇವತ್ತು ಸೇವೆ ಮತ್ತೆಂತದ್ದು? ಇವತ್ತು ನಾಳೆ ನಿನ್ನೆ ನಾವು ಕೇಳಲಿಕ್ಕಿಲ್ಲ. ದೇಶ ಸೇವೆ, ಜನ ಸೇವೆ, ಗೊತ್ತಾಯ್ತಲ್ಲ. ಈಗ ಇದು ಸುತ್ತೋದಕ್ಕ ಶುದ್ಧೋದಕ್ಕೂ ಏನು? ಹೌದು. ತುಪ್ಪ ಉಂಟೇನಾ? ತುಪ್ಪ ಒಳಗಿಟ್ಟಿದ್ದೀವಿ. ಒಳಗಿಟ್ಟಿದೆಯೇ? ತುಪ್ಪವೇ ಅಲ್ವಾ? ಹೌದೌದು. ಮೊನ್ನೆ ಹಾಗೆ ಅಜ್ಜಿ ಕೊಟ್ಟದ್ದು ಅಂತ ಇನ್ನು ಗೇರು ಬೀಜದಿಂದ ಕರೆಯಿಲ್ಲ. ಸರಿ, ದರ್ಬೆ ಉಂಟಾ? ದರ್ಬೆಯಿಂದಾಗಿ ಕಟ್ಟಿಕೊಂಡೇ ಬಂದಿದೆ. ದರ್ಬೆ ಹಿಡಿಕೊಂಡೆ ಬಂದಿದ್ದಾನೆ. ದರ್ಬೆಯಿಂದಾಗಿ ಬಂದದ ಮಗ. ಸರಿ, ಅಗ್ನಿ ಉಂಟಲ್ಲ? ಸ್ನಾನ ಮಾಡಿದೆ ಮಗ? ಯಾವಾಗ? ಒಳ್ಳೆ. ಹಾಗಿದ್ರೆ ಕುಳಿತುಕೊಳ್ಳಿ. ಕಾಲ ಆರಂಭ ಮಾಡಿ ಬಿಡು. ಸಂಕಲ್ಪ ಮಾಡಿ ಆಗಬೇಕು ಅಂತ. ಗಜಾನನಂ ಭೂತಗಣಾದಿ ಸೇವಿತಂ ಮಿತ್ರಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ. ಯಾವುದು ಚಂದ ಆಯ್ತು? ಇವತ್ತಿನ ನಿಮ್ಮ ಕೆಲಸ ಉಂಟಲ್ಲ, ಅದು ಬಹಳ ಚಂದವಾಯಿತು. ಯಮುನಾ ನದಿಯ ತೀರಕ್ಕೆ ಬಂದಂತಹ ನಾವು ಅವರು ಮಾಡುವಂತಹ ಯಾಗವನ್ನು ಗಳಿಸುವುದು ಮಾತ್ರವಲ್ಲ, ಅವರಿಗೆ ಬೇಕಾದಂತಹ ದಂಡನೆಯನ್ನು ಕೊಟ್ಟ ಹಾಗಾಯಿತು. ಇದನ್ನು ನೋಡಿ ಆದ್ರೂ ದೇವೇಂದ್ರ ಬರಬಹುದು ಅಥವಾ ಅವರ ಮಗ ಜಯಂತ ನಮ್ಮನ್ನು ಎದುರಿಸುವುದಕ್ಕೆ ಬರಬಹುದು ಎಂಬುದಾಗಿ ಭಾವಿಸಿದ್ರೆ ಇಬ್ಬರೂ ಕಾಣುವುದಿಲ್ಲ. ಯಾಕೆ? ನಮ್ಮ ಬಲದ ಮುಂದೆ ಅವರ ಬಲ ಏನು ಅರ್ಥವಾಯಿತು. ಒಂದು ವಿಷಯ, ನೀವು ಇಷ್ಟು ಕೆಲಸ ಮಾಡುವಾಗ ನನಗೊಂದು ಕೆಲಸ ಮಾಡಬೇಕಲ್ಲ. ಹೀಗಲ್ಲ, ಇದರ ಬಲ ಹೆಚ್ಚಾಗಿ ಅದಕ್ಕೆ ಕಾಡಿಗೆ ಹೋಗಿ ಬೇಟೆಯಾಡಿ ಆ ಬಳಿಕ ನಾನು ಊರಿಗೆ ಹೋಗ್ತೇನೆ, ನೀವು ಮುಂದೆ ಹೋಗಿರಿ.